ಯಾಕಂದರೆ ನಾವು ಕಷ್ಟಪಟ್ಕೊಂಡೇ ಬಂದವರು. ಹಾಗಾಗಿ ದೇವರು ಈಗ ಈ ಸ್ವಲ್ಪ ಸುಖ ಪಟ್ಟಿದ್ದಾನಷ್ಟೇ, ಸಂತೋಷವಾಗಿದ್ದೀವಿ. ಮಕ್ಕಳು ಮರಿ ಅವರು ಸೆಟ್ಲ್ ಆಗಿದ್ದಾರೆ, ನಮ್ಮ ಪಾಡು ನಾವಿದ್ದೀವಿ. ನಮ್ಗೆ ಆವಾಗ ಬರ್ತಾರೆ, ವಾರಕ್ಕೊಂದ್ಸತಿ ನಮ್ಮನ್ನು ನೋಡ್ತಾರೆ, ಮಾತಾಡ್ತಾರೆ, ನಮಗೇನು ಬೇಕು ಬೇರೆಗಳನ್ನು ಕೊಟ್ಟು ಹೋಗ್ತಾರೆ. ನಮ್ಮ ಪಾಡು ನಾವು ಇದ್ದೀವಿ. ನಿಮ್ಗೆ ವಯಸ್ಸಾಗೋಯ್ತಾ? ನನಗೆ 78. ನಿಮ್ಗೆ ಅನ್ಸುತ್ತೆ ವಯಸ್ಸಾಗಿತ್ತು ನನಗೆ ಅಂತ ಅನಿಸ್ತೀರ? ಅನಿಸುತ್ತೆ ಸ್ವಲ್ಪ, ಈಗ ಅನಿಸ್ತಾ ಇದೆ. ಯಾಕೆ? ಮುಂಚೆ ಈಗಲೂ ನಾಟಕಕ್ಕೆ ಹೋಗ್ತೀನಿ. ಆ ನಾಟಕದಲ್ಲಿ ಸ್ವಲ್ಪ ಡ್ಯಾನ್ಸ್ ಗೀನ್ಸ್ ಮಾಡಬೇಕಾದ್ರೆ ಆವಾಗ ಗೊತ್ತಾಗುತ್ತೆ, ಓಹೋ ಮುಂಚಿನ ಸ್ಟ್ಯಾಮಿನಾ ಇಲ್ವ ನನಗೆ, ಸ್ವಲ್ಪ ಕಮ್ಮಿ ಆಗಿದೆ ಅಂತ. ಆದಷ್ಟು ನಾವೇ ಸ್ವಲ್ಪ ದೂರ ಇದ್ಬೇಡ ಅಂತ ಅನ್ನಿಸ್ಕೊತಾ ಇದ್ದೇನೆ ಮನಸ್ಸಲ್ಲಿ. ಓ ಹಂಗೆ. ಬಟ್ ಆದರೂ ಬಿಡಲ್ಲ ಅಲ್ವಾ, ಸೆಳೆತ ಬಿಡಲ್ಲ ಅಲ್ವಾ? ನಾಟಕ ಮಾಡಬೇಕು, ಸಿನಿಮಾ, ಇವೆಲ್ಲ ಒಂಥರ ಸೆಳೆತಗಳು ಯಾವಾಗಲೂ. ನಮಗೆ ಸ್ಟೇಜು ಲೈಟು ಸೌಂಡ್ ಕೇಳಿಸ್ಬಿಟ್ರೆ ಒಂಥರ ಕಿವಿ ನಿಗ್ರೋಗ್ಬಿಡುತ್ತೆ, ಅಲ್ಲಿಗೆ ಹೋಗಲೇಬೇಕು ಅನಿಸುತ್ತೆ ನಮಗೆ. ಹಾಗಾಗಿ ಅದನ್ನೇ ಹುಟ್ಟಿ ಬೆಳೆದಿದ್ದು ನಾವು ನಾಟಕ ಕಂಪ್ನಿಯಲ್ಲಿ. ನಮಗೆ ಅದನ್ನು ಬಿಟ್ಟು ಬರೋಕ್ಕಾಗಲ್ಲ, ಬಿಟ್ಟಿರೋದಕ್ಕೂ ಆಗಲ್ಲ. ಈ ಶೋ ಹೆಸರು ಹರಿಕಥೆ ಅಂತ. ನಾನು ಹರಿ, ನಿಮ್ಮ ಕಥೆ. ಈ ಮೈಕ್ ನೋಡಿದ್ರೆ ಏನು ನೆನಪಾಗುತ್ತೆ ಅಣ್ಣ ನಿಮಗೆ? ನಮ್ಮ ಮುಂಚೆ ನಾಟಕ ಕಂಪ್ನಿಲಿ ಇದೇ ಥರ ಮೈಕ್ ಇದ್ದು, ಶೂಸ್ ಮೈಕ್ ಅಂತ ಇದಕ್ಕೆ ಸ್ಟ್ಯಾಂಡ್ ಮಾಡಿ ಆ ಕಡೆ ಈ ಕಡೆ ಎರಡು ಮೈಕ್ ಇಡ್ತಿದ್ರು ಸ್ಟೇಜಲ್ಲಿ. ನಾವು ಇಲ್ಲೇ ಬಂದು ಮಾತಾಡಬೇಕು. ಇದು ಶೂಸ್ ಮೈಕ್ ಅಂದರೆ ಎಲ್ಲ ಕಡೆ ಹೇಳ್ಕೊಳ್ಳುತ್ತೆ ಅಂತ ಒಂದು ಮೈಕ್ ಇದು. ಹಾಗಾಗಿ ಈ ಮೈಕ್ ನೋಡಿದ ತಕ್ಷಣ ನನಗೆ ಹಳೆ ಗುಬ್ಬಿ ಕಂಪ್ನಿ, ಸುಬ್ಬಾನಾಯ್ಡು ಕಂಪ್ನಿ, ಕನ್ನಡ ಥಿಯೇಟರ್ಸು, ಹಿರಣ್ಯ ಮಿತ್ರ ಮಂಡಳಿ, ಇಲ್ಲೆಲ್ಲ ಇದೇ ಥರ ಉಪಯೋಗಿಸ್ತಾ ಇದ್ವಿ. ಹಾಗಾಗಿ ಇದು ನೋಡಿದ ತಕ್ಷಣ ತಿರ್ಗಿ ನನ್ನ ಹಳೆ ನೆನಪು, ನಾಟಕ ಕಂಪ್ನಿಯಲ್ಲೂ ಹೊರಟೋಗಿದ್ದೇನೆ, ಸಣ್ಣ ಹುಡುಗರಾದ ಹೊರಟೋಗಿದ್ದೆ. ಎಷ್ಟು ವರ್ಷ ಹಿಂದಕ್ಕೆ ಹೋದ್ರಿ ನೀವು ನೆನಪು ಮಾಡ್ಕೊತಿದ್ದೀರಿ? ಸರ್ ನಾನು ಹುಟ್ಟಿದ್ದು 66, 6/6/1948, 48ರಲ್ಲಿ ಹುಟ್ಟಿದ್ದು. ನಮಗೆ ಸ್ವತಂತ್ರ ಸಿಕ್ಕಿ ಮುಂದಿನ ವರ್ಷದಲ್ಲಿ ಹುಟ್ಟಿದ್ರಿ. 48ರಲ್ಲಿ ಹುಟ್ಟಿದ್ದು. 53ಕ್ಕೆ ನಾನು ನಾಟಕ ಕಂಪ್ನಿ ಸೇರ್ಕೊಂಡ್ಬಿಟ್ಟೆ, ಸುಬ್ಬನಾಯ್ಡು ಕಂಪ್ನಿ. ಒಂದು 3-4 ವರ್ಷ. ಅಯ್ಯಯ್ಯೋ. ಆವಾಗಲೇ ನಮ್ಮ ಅಪ್ಪ ತಗೊಂಡೋಗಿ ನಮ್ಮನ್ನು ಸುಬ್ಬನಾಯ್ಡು ಕಂಪ್ನಿಗೆ ಹಾಕ್ಬಿಟ್ರು. ಸುಬ್ಬನಾಯ್ಡುಗಳು, ಲಕ್ಷ್ಮೀಬಾಯಿ ಅವರು, ಅದೇ ಕೃಷ್ಣಶಾಸ್ತ್ರಿಗಳು, ರಾಮಚಂದ್ರ ಶಾಸ್ತ್ರಿಗಳು ಅಂತ ಹಳೆ ಪಿಕ್ಚರ್, ತಂದೆ ಪಾರ್ಟ್, ಮಾವನ ಪಾರ್ಟ್ ಅವರು, ಆಮೇಲೆ ಪುಟ್ಟಮ್ಮನವರು, ಚನ್ನಮ್ಮನವರು ಮಂಡ್ಯದವರು, ಆಮೇಲೆ ಲೀಲಾವತಿ ಅವರು ಇದ್ದರು, ಮಹಾಲಿಂಗ ಭಾಗವತರು ಇದ್ದರು, ಆಮೇಲೆ ಹಾರ್ಮೋನಿಸ್ಟ್ ಪರಮಶಿವಣ್ಣವರು ಇದ್ದರು. ಎಲ್ಲ ಇವ್ರ ಕೈ ಕೆಳಗೆ ನೋಡಿ ಅವರೆಲ್ಲ ಪಾತ್ರ ಮಾಡಿದ್ರೆ ಸಣ್ಣ ಪಾತ್ರ ಮಾಡ್ತಾ ಇದ್ದೆ. ಹಂಗಾಗಿ ಅಲ್ಲಿಂದ ನನ್ನ ಜೀವನ. ನೀವು ಹುಟ್ಟಿದ್ದೆಲ್ಲಿ? ಬೆಂಗಳೂರು. ನಮ್ಮ ಅಜ್ಜಿ ಮನೆ ಒಂದು ರಾಣಾಸಿಂಪೇಟೆ ಪೊಲೀಸ್ ರೋಡು. ಪೊಲೀಸ್ ರೋಡು. ನಮ್ಮ ಅಪ್ಪ ಅವ್ರ ಮನೆ ಇದ್ದಿದ್ದು ಅಲ್ಲಿ ಇದರಲ್ಲಿ ನಮ್ಮ ಸುಂಕೇನಹಳ್ಳಿ ಅಂತ, ಈಗಲೂ ಸುಂಕೇನಹಳ್ಳಿ ಅಂತ ಇದೆ, ನಮ್ಮ ಬುಲ್ ಟೆಂಪಲ್ ರೋಡ್ನಲ್ಲಿ ಧರ್ಮಸ್ಥಳ ಕಲ್ಯಾಣ ಮಂಟಪ ಇದೆಯಲ್ಲ, ಅದು ಎದುರುಗಡೆ ಒಂದು ಫಾರೆಸ್ಟ್ ಇದೆ, ಅಲ್ಲಿ ಆ ಸೈಡೆಲ್ಲ ಅದು ಸುಂಕೇನಹಳ್ಳಿ ಅಂತ. ಈಗಲೂ ಆ ಕಡೆ ಹೋದ್ರೆ ಹನುಮಂತ ನಗರ, ಈ ಕಡೆ ಮಾತ್ರ ಇನ್ನು ಸುಂಕೇನಹಳ್ಳಿ ಅಂತಲೇ ಇದೆ. ಅಲ್ಲೇ ಹುಟ್ಟಿದ್ದು ಬೆಳೆದಿದ್ದು ನಾನು. ಸೊ ನೀವು ಬೆಂಗಳೂರಿಗೆ ಹಳೆ ಹುಲಿ, ನೀವು ಹಳೆ ಬೆಂಗಳೂರು ನಿಮ್ಮ ಕಣ್ಣು ಮುಂದೆ ಇದೆ. ನೋಡಿದ್ದೀನಿ ಸರ್. ಹೆಂಗಿತ್ತು ಹಳೆ ಬೆಂಗಳೂರು? ಅವಾಗ ಒಂಥರ ಚೆನ್ನಾಗಿತ್ತು ಸರ್. ಅವಾಗ ಈ BVK ಅಯ್ಯಂಗಾರ್ ರೋಡ್ ಇರಲಿಲ್ಲ. ಆರ್ಕಾಡ್ ಶ್ರೀನಿವಾಸ ಸ್ಟ್ರೀಟಿಂದ ಬಂದು ಅಲ್ಲೆಲ್ಲ ಗಲ್ಲಿ ನುಗ್ಕೊಂಡು ನಾವು ಆರ್ಯ ವಿದ್ಯಾಶಾಲೆಗೆ ಬರಬೇಕಾಯ್ತು, ಗಾಂಧಿನಗರ. ನಮ್ಮ ಅಜ್ಜಿ ಮನೇಲಿ ಇರ್ತಿದ್ದೆ ನಾನು. ಅಲ್ಲಿಂದ ಬರಬೇಕು ಅಂದರೆ ಆಮೇಲೆ ನಮ್ಮ ಕಣ್ಣು ಮುಂದೆ ಆ BVK ಅಯ್ಯಂಗಾರ್ ರೋಡ್ ಆಯಿತು, ಎಲ್ಲ ಆಯಿತು. ಬೆಂಗಳೂರು ಭಾಳ ಬೆಳೆದೋಯ್ತು. ಈಗ ಆ ಮೆಟ್ರೋ ಇದೆಲ್ಲ ನೋಡಿದ್ರೆ ನಮ್ಮ ಹಳೆ ಬೆಂಗಳೂರು ಎಲ್ಲೋ ಆಯಿತು ಅಂತ ನನಗೆ ಅನಿಸ್ತಾ ಇದೆ. ಅವಾಗಿನ ಕಲೆ, ಕಲಾವಿದರು, ನಾಟಕ ಕಂಪನಿಗಳು, ಸಿನಿಮಾ, ಇದೆಲ್ಲ ಹೆಂಗಿತ್ತು ಸರ್? ಆಗಿನ ಜೀವನ ಭಾಳ ಚೆನ್ನಾಗಿತ್ತು. ಕಲಾವಿದರಿಗೆ ಭಾಳ ಗೌರವ ಕೊಡ್ತಾಯಿದ್ರು. ಕಲಾವಿದ ಅಂತಂದರೆ ದುಡ್ಡಿಲ್ಲ ಅಷ್ಟೇ, ಇನ್ನು ಮಿಕ್ಕಿದ್ದೆಲ್ಲ ಇದೆ. ಭಾಳ ಗೌರವ ಇತ್ತು, ಪ್ರೀತಿ, ವಿಶ್ವಾಸ. ಯಾರು ಕಂಡ್ರೆ ಕಲಾವಿದರಪ್ಪ ಬನ್ನಿ ಸರ್, ಕಾಫಿ ಕೊಡಿ ಸರ್, ತಿಂಡಿ ಸರ್, ಹಿಂಗೆಲ್ಲ ಅಂತಾಯಿದ್ರು. ಈಗ ದುಡ್ಡೊಂದಿದೆ, ಇನ್ಯಾವುದೂ ಇಲ್ಲ. ಇವಾಗ ದುಡ್ಡಿದೆ. ಈಗ ಸಿನಿಮಾ ಪ್ರಪಂಚಕ್ಕೆ ಬರೋನು ಫಸ್ಟ್ ದುಡ್ಡು ನೋಡ್ಬಿಡ್ತಾನೆ. ಆ ದುಡ್ಡು ನೋಡಿದ ತಕ್ಷಣ ಅವನಿಗೆ ತಲೆ ಕೆಡುತ್ತೆ, ದುಡ್ಡು ಬಂತಲ್ಲ ಅಂದ್ಬಿಟ್ಟಿದೆ. ಅವನ್ನೆಲ್ಲ ಹಿಂದಿಂದೆಲ್ಲ ಮರ್ತು ಬಿಡ್ತಾನೆ. ನಾವು ಏನೇ ಮಾಡಿದ್ರು, ಏನೇ ಮುಂದಕ್ಕೆ ಒಂದ್ಸತಿ ತಿರುಗಿ ನೋಡ್ಬೇಕು, ನಾವು ಬಂದಿದ್ದ ದಾರಿ ಹೆಂಗಿತ್ತು, ಏನು ಕತೆ, ಯಾರು ನಮ್ಗೆ ಸಹಾಯ ಮಾಡಿದ್ರು, ಯಾರು ನಮ್ಗೆ ಅನ್ನ ಹಾಕಿದ್ರು, ಯಾರು ಒಂದು ಲೋಟ ನೀರು ಕೊಟ್ಟರು, ಯಾರು ಒಂದು ಲೋಟ ಟೀ ಕುಡಿಸಿದ್ರು, ಅದೆಲ್ಲ ಜ್ಞಾಪಿಸ್ಕೋಬೇಕು. ಅವಾಗ ಜ್ಞಾಪಿಸ್ಕೊಂಡ್ರೆ ದೇವ್ರು ನಮಗೆ ಮುಂದಿನ ದಾರಿ ತೋರಿಸ್ತಾನೆ. ನಿಮ್ಗೆ ನೆನಪಾಗುತ್ತಣ್ಣ ಅವೆಲ್ಲ? ನಿಮ್ಗೆ ನೆನಪಾಗುತ್ತಾ ಅದೆಲ್ಲ? ಹಳೆ ದಿನಗಳೆಲ್ಲ ಕಷ್ಟಪಟ್ಟಿದ್ದೆಲ್ಲ ನೆನಪಾಗುತ್ತಾ ನಿಮ್ಗೆ ಅವಾಗ? ಹೌದು, ಭಾಳ ಆಗ್ತಿರುತ್ತಾ? ನಾನು ಭಾಳ ಕಷ್ಟಪಟ್ಟಿದ್ದೀನಿ. ನಾನು ನಮ್ಮ ಕಂಪ್ನಿ ಗುಬ್ಬಿ ಕಂಪ್ನಿ ಬಿಟ್ಟ ಮೇಲೆ, ಗುಬ್ಬಿ ಕಂಪ್ನಿ ಹಿರಣ್ಯ ಮಿತ್ರ ಮಂಡಳಿ ಬಿಟ್ಟಾಯಿತು, ನಾಟಕ ಕಂಪ್ನಿ ನಿಂತೋಯ್ತು. ಅವಾಗ ಕೇರ್ ಆಫ್ ಹಿರಣ್ಯ ಮಿತ್ರ ಮಂಡಳಿ. ನಮ್ಗೆ ಯಾರೂ ಇಲ್ಲ ಇಲ್ಲಿ ಬೆಂಗಳೂರಿನಲ್ಲಿ, ನಮ್ಮ ಕಡೆಯವರು ಯಾರೂ ಇಲ್ಲ. ಇದ್ದರೂ ಕೂಡ ನನಗೆ ಗುರ್ತಿಲ್ಲ. ಹಾಗಾಗಿ ನಾನೊಬ್ಬನು ಏಕಾಂಗಿ,
ಹಿರಣ್ಯ ಮಿತ್ರ ಮಂಡಳಿಗೆ ಯಾರೋ ನಿಮ್ಮಂಥವ್ರು ಸಿಕ್ಕಿ ಬೆಳಗ್ಗೆ ಒಂದು ಅರ್ಧ ಟೀ ಕುಡಿಸಿದ್ರೆ ಉಂಟು, ಇಲ್ಲಾಂದರೆ ಇಲ್ಲ, ಅದು ಇಲ್ಲ, ಊಟ ತಿಂಡಿ ಇಲ್ಲ. ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಅಲ್ಲೇ ಒಂದು ಮರಿಯಪ್ಪನವರು ಅಂತ ಒಂದು ಕ್ಲಬ್ ಮಾಡಿದ್ರು ಆ ಹಿರಣ್ಯ ಮಿತ್ರ ಮಂಡಳಿ ಒಳಗಡೆ. ಆ ಕ್ಲಬ್ಗೆ ನಾನು ಟೋಕನ್ ಕೊಡೋಕ್ಕೆ ಅಂತ ಸೇರಿಕೊಂಡೆ. ಅವರೇ ಕೊಡ್ಸು. ಆವಾಗ ಒಂದು ಊಟ ನಡೆಯೋದು, ಒಂದು ಊಟ ಅಷ್ಟೇ ಅಷ್ಟೇ. ಆಮೇಲೆ ನಾವು ಒಂದಷ್ಟು ಜನ, ನಾನು ಹಿರಣ್ಯ ಮಿತ್ರ ಮಂಡಳಿ ಬಂದಾಗ ಒಂದಷ್ಟು ಜನ ಹುಡುಗರು ಬಂದರು, ಶೃಂಗೇರಿಯವರು. ಅವರು ನನ್ನ ಜೊತೆ ಸೇರ್ಕೊಂಡ್ಬಿಟ್ರು. ಪಾಪ ಅವ್ರ ಕೆಲಸ ಇಲ್ಲ, ಅವರು ಒಬ್ಬೊಬ್ಬರು ಒಂದು ಕಡೆ ಕೆಲಸ ನೋಡಿಕೊಂಡ್ರು. ಒಬ್ಬ ಗಾರ್ಮೆಂಟ್ಸ್ಗೆ ಹೋದ, ಇನ್ನೊಬ್ಬ ಕಂಡಕ್ಟರ್ ಹೋದ, ಇನ್ನೊಬ್ಬ ಹಿಂಗೆಲ್ಲ ಕೆಲಸ ಮಾಡಿ ಸಾಯಂಕಾಲ ಬರ್ಬೇಕಾದ್ರೆ ಅವರು ಒಂದು ಅರ್ಧ kg ಅಕ್ಕಿ ತಗೊಂಬರೋರು. ಒಂದು ಸಣ್ಣ ಒಳ್ಳೆ ಇರೋದು, ಅದರಿಂದ ಅನ್ನ ಮಾಡ್ಕೊಳ್ಳೋದು. ಅನ್ನ ಮಾಡ್ಕೊಂಡು ಗಂಜಿನ ಚೆಲ್ತಿರಲಿಲ್ಲ, ಬಸ್ತು ಅದಕ್ಕೆ ಉಪ್ಪು ಮೆಣಸಿನ್ಕಾಯಿ ಹಾಕಿ ಅದನ್ನೇ ಸಾರು ತಿಳ್ಕೊಂಡು ತಿಂತಾಯಿದ್ದು. ಈ ಥರ ಜೀವನದಿಂದ ಬಂದಿದ್ದೀವಿ ನಾವು. ನಿಮ್ಮ ಕುಟುಂಬ ಹೇಗಿತ್ತು ಅಣ್ಣ? ನಮ್ಮ ತಂದೆ, ನಮ್ಮ ತಾಯಿ ನೋಡಿಲ್ಲ ನಾನು ಹುಟ್ಟಿದ್ದು 2-3 ವರ್ಷ ನಮ್ಮ ತಾಯಿ ತೀರ್ಕೊಂಬಿಟ್ರು. ಹಾಗಾಗಿ ನನಗೆ ಗೊತ್ತಿರೋ ನಮ್ಮ ಅಪ್ಪ ಒಬ್ಬರೇ. ನಮ್ಮ ಅಕ್ಕ ರಂಗನಾಯಕಮ್ಮ ಅಂತ, ಅವರು ದೊಡ್ಡ ರಂಗಭೂಮಿ ಕಲಾವಿದರು, ಭಾರಿ ದೊಡ್ಡವರು. ಅವರಿಲ್ಲ ಈಗ, ಬಟ್ ಒಳ್ಳೆ ಹೆಸರು ಮಾಡಿದ್ರು ರಂಗಭೂಮಿಯೊಳಗೆ. ಎಲ್ಲ ಕಂಪ್ನಿಗಳು, ಉತ್ತರ ಕರ್ನಾಟಕ ಎಲ್ಲ ಕಂಪ್ನಿಗಳಿಗೆ ಹೋಗಿ ಸಾಕಷ್ಟು ಹೆಸರು ಮಾಡಿದ್ರು ಅವರು. ನಾನು ಕಂಪ್ನಿ ಸೇರಿಕೊಂಡು ಅಷ್ಟೇ ವಿನಃ ಆ ಕಂಪ್ನಿ ಜೀವನ ನಮಗೆ 2 ಹೊತ್ತು ಕಂಪ್ನಿಲಿ ಊಟ ಮಾಡೋದು, ನಡೆದು ಹೋಗಿರೋದು ಅಷ್ಟೇ. ಆಮೇಲೆ ಗುಬ್ಬಿ ಕಂಪ್ನಿ ಬಂದಾಗ ದಿನ 4 ಆಣೆ ಟಿಫನ್ ಕೊಡೋರು ಹುಡುಗರಿಗೆ ಅಂತ. ನಮ್ಗೆ ಅದೇ ಸಂಬಳ 4 ಆಣೆ. ಆ 4 ಆಣೆ 2 ಆಣೆ ಟಿಫನ್ ಮಾಡಿಕೊಂಡು ಇನ್ನು 2 ಆಣೆ ಇಟ್ಕೊಂಡು ಪಿಕ್ಚರ್ ನೋಡ್ತಾಯಿದ್ದು ನಾನು ಉಮೇಶ. ನಾವು ಇಬ್ಬರು ಬಾಲ್ಯ ಸ್ನೇಹಿತರು. ಪಿಕ್ಚರ್ಗೆ ಹೋಗೋದು 2 ಆಣೆ ಕೊಟ್ಟು. ಇಲ್ಲಿ ಮುಂದೆ ಅವಾಗ ಈ ಸೋಫಾ ಗೀಪಾ ಸೆಟ್ಟು ಚೇರ್ ಗಿಡೇನಿಲ್ಲ, ಮುಂದೆ ಮರಳು ಸ್ಕ್ರೀನ್ ಮುಂದೆ ಮಲ್ಕೊಂಡು ನೋಡೋದು ಪಿಕ್ಚರ್ ನಾವು. ಯಾವ ಸಿನಿಮಾ ನೋಡಿದ್ ನೆನಪು ನೀವು ಉಮೇಶ್ ಅಣ್ಣ ಇಬ್ರು? ಸುಮಾರು ಎಲ್ಲ ಇಂಗ್ಲೀಷ್ ಪಿಕ್ಚರ್ಗಳು ಜಾಸ್ತಿ. ಇಂಗ್ಲಿಷ್ ಫಿಲಮ್? ಇಂಗ್ಲೀಷು ದಸರಾ ವಿರುದ್ಧ ಮರ್ತೋಗುತ್ತೆ. ಆ ಪಿಕ್ಚರ್ ನೋಡ್ಕೊಂಬರೋದು ನಾವು. ಅದೇ ಥರ ಇಲ್ಲಿ ಸಾಯಂಕಾಲ ಎಲ್ಲ ಮಲಗಿದ ಮೇಲೆ ನಾನು ಅವನು ಹುಡುಗರೆಲ್ಲ ಆಟ ಆಡೋದು. ನಾನು ಅವನು ಕೇಳಿ ಥರ, ಅವನು ಹೀರೋ ಥರ, ಈ ಥರ ಎಲ್ಲ. ಇಂಗ್ಲೀಷ್ ಅರ್ಥ ಆಗ್ತಿತ್ತ ನಿಮಗೆ? ನಮ್ಗೇನು ಅರ್ಥ ಆಗ್ತಿದೆ, ಸುಮ್ಮನೆ ನೋಡೋದು ಅಷ್ಟೇ. ಪಿಕ್ಚರ್ ಏನೋ ಬೊಂಬೆಗಳು ಕುಣಿಯುತ್ತೆ ಮಾಡುತ್ತೆ ಅಂತ ಅಷ್ಟೇ. ಹೆಂಗಿತ್ತಣ್ಣ ನಿಮ್ಮದು ಮತ್ತು ಉಮೇಶ್ ಅಣ್ಣ ಅವರ ಗೆಳೆತನ ಹೇಗಿತ್ತು? ಸರ್, ನಾವು ಇಬ್ಬರು ಕಷ್ಟದಲ್ಲೇ ಬಂದ. ಅವನು ಕಷ್ಟದಲ್ಲೇ ಬಂದ, ಇವನು. ಅವರಿಗೆ ಅಣ್ಣ ತಮ್ಮರು 11 ಜನ. ಅವರ ಅಪ್ಪನ ಹೆಸರು ಅಣ್ಣಯ್ಯಪ್ಪನವರು ಅಂತ. ಅವರು ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಇಲ್ಲಿ ವರದಾಚಲ ಮೆಮೋರಿಯಲ್ ಇದು ಟಾಕಿಸ್ತಾರೆ ಹಿಂದ್ಗಡೆ, ವರದಾಚಲ ಮೆಮೋರಿಯಲ್ ಅಲ್ಲೇ ಇರ್ತಿದ್ರು. ನೋಡ್ಕೊಳ್ಳೋಕೆ ಅಂತ ಬಿಟ್ಟಿದ್ದು ಅವ್ರಿಗೆ. ಅದು ಒಂದು ಸಣ್ಣ ರೂಮ್, ಒಂದು ಹಾಲ್ ಥರ. ಅಲ್ಲೇ ಇವರೆಲ್ಲ ಮಕ್ಕಳು ಇವರೆಲ್ಲ ಇರೋದಲ್ಲಿ. ಇವರೇ ಅವರಪ್ಪ ಇದು ವಾರಾಂತದವರು. ದಿನ ಹೋಗೋದು, ಭಿಕ್ಷೆ ಬೇಡ್ಕೊಂಬರೋದು. ಅದನ್ನಾಗೆ ಏನು ಚಿಕ್ಕತ್ತು ಅದೆಲ್ಲ ಮಾಡಿ ಅಷ್ಟೊಳಗೆ ಎಲ್ಲರೂ ತಿನ್ನೋರು. 11 ಜನ ಮಕ್ಕಳು ಒಂದೊಂದು ಇಡೀ ಒಂದೊಂದು ತುತ್ತು ಅನ್ನ ಸಿಕ್ಕೋದು. ಒಂದೊಂದು ಸಲ ನಾನು ಅವ್ರಿಗೆ ಹೋಗಿ ಗಂಟು ಬೀಳ್ತಿದ್ದೆ. ಡಿಂಗ್ರಿ ಬಂದಲ್ಲ ಅವನು ಕೊಡಮ್ಮ ಅಂದ್ಬಿಟ್ಟು ಅವರು ಅಣ್ಣಯ್ಯಪ್ಪನವರು ನನಗೂ ಒಂದು ಅರ್ಧ ತುತ್ತು ಅನ್ನ ಸಿಕ್ಕೋದು. ಈ ಥರ ನಾವು ಕಷ್ಟದಲ್ಲಿ ಬೆಳ್ಕೊಂಬಂದವರು. ಹಾಗಾಗಿ ನಮ್ಮ ಕಷ್ಟ ಅನ್ನೋದು ಅನುಭವ ಆಗ್ಬಿಟ್ಟಿದೆ. ಜನ ಶಾಸ್ತ್ರದವ್ರು ಹೇಳ್ತಾರಂತಲ್ಲ, ಸರ್ ನಾನು ಭಾಳ ಕಷ್ಟ ಬರ್ತಾಯಿದ್ದೀನಿ, ಏನಿದೆ ಇನ್ನೊಂದು 2-3 ವರ್ಷ ಅಷ್ಟೇ ಕಣೆ, ಆಮೇಲೆ ಅದೇ ಅಭ್ಯಾಸ ಆಗೋಗ್ಬಿಡುತ್ತೆ. ಹಾಗೆ ಬರೀ ಕಷ್ಟವನ್ನೇ ನೋಡ್ಕೊಂಡು ಬೆಳೀತಿದೆ. ಇದ್ರ ನಡುವೆ ನಾಟಕ ಥಿಯೇಟ್ರಿಗೆ ಹೋದ ತಕ್ಷಣ ಅಲ್ಲೇನೋ ಕಲಾವಿದರು ನೋಡ್ತಿರ್ತೀರಾ, ಮೇಕಪ್ಪು, ಲೈಟು ಎಲ್ಲ ಜನ ನೋಡ್ತಿರ್ತೀರಾ. ನೀವು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡ್ತಿರ್ತೀರಾ. ಎಲ್ಲಿ ಶುರುವಾಯಿತು ಆ್ಯಕ್ಟಿಂಗ್ ಎಲ್ಲ? ಹೆಂಗೆ ಶುರುವಾಯಿತು? ನಾನು ಅಲ್ಲೇ ಸುಬ್ಬಯ್ಯನಹಳ್ಳಿ ಕಂಪ್ನಿಯಲ್ಲಿ ಸಣ್ಣ ಜಗಜ್ಯೋತಿ ಬಸವೇಶ್ವರ ನಾಟಕ. ಅದರಲ್ಲಿ ಮಹಾಲಿಂಗ ಭಾವತ್ತು ಬಸವೇಶ್ವರನ ಪಾಠ ಮಾಡೋರು. ಕೃಷ್ಣ ಸರ್, ರಾಮಚಂದ್ರ ಶಾಸ್ತ್ರಿ ಅಂತ ಅವ್ರು ಪೂಜಾರಿ ಪಾಠರು. ಪೂಜಾರಿ ಮಗನ ಪಾಠ ಸಣ್ಣದು. ನಾನು ಅಲ್ಲಿ ಹೊಡಿಯೋಕೆ ಹೋಗ್ತಾರೆ ಅವರು ಪೂಜಾರಿ ಬಸವಣ್ಣನಿಗೆ. ಅವಾಗಪ್ಪ ನನಗೆ ಯಾಕಪ್ಪ ಹೊಡಿತೀಯ ಅಂತ ಬೀಳ್ತಾ ಇದ್ದೆ. ಅದನ್ನು ನೋಡಿ ಜನ ಚಪ್ಪಾಳೆ ತೊಟ್ಟರು. ಇಷ್ಟಿದ್ನಲ್ಲ. ಹಾಗಾಗಿ ಅಲ್ಲಿಂದ ಪ್ರಾರಂಭ ಆಯಿತು ನನ್ನ ಬಣ್ಣ ಪ್ರಪಂಚ, ಆ್ಯಕ್ಟಿಂಗು. ಆಮೇಲೆ ಬೇಡ್ರ ಕಣ್ಣಪ್ಪದಲ್ಲಿ ನಾನು ಸುಬ್ಬಯ್ಯನಹಳ್ಳಿ ಮಕ್ಕಳಾಗಿ ಒಂದು ಪಾಠ ಮಾಡ್ತಿದ್ದೆ. ಆಮೇಲೆ ಭಕ್ತ ಕುಮಾರದಲ್ಲಿ ಮಣ್ಣಲ್ಲಿ ಸುತ್ತ ಆ ಮಗುನ ಪಾಠ ಮಾಡ್ತಾಯಿದ್ದೆ. ಹೀಗೆ ಅಲ್ಲಿಂದ ಬಿಟ್ಟು ಗುಬ್ಬಿ ಕಂಪ್ನಿಗೆ ಬಂದೆ. ಗುಬ್ಬಿ ಕಂಪ್ನಿ ನಂತರ ಹುಡುಗರು ಭಾಳ ಜನ ಇರೋದು, 10-15 ಜನ ಹುಡುಗರು. ಅದೊಂದು ದೊಡ್ಡ ಗುರುಕುಲ ಇದ್ದಂಗೆ, ದೊಡ್ಡ ಆಶ್ರಮ. ಅಲ್ಲಿ ನನಗೆಲ್ಲ ಅನುಭವ ಆಯಿತು. ಪಾತ್ರ ಮಾಡೋದು, ಹಾಡೋದು, ಮಾತಾಡೋದು, ಯಾವ ಸ್ಥಳ ನಿಂತ್ಕೋಬೇಕು, ಯಾವ ಥರ ಇದು ಮಾಡಬೇಕು, ಆ ಥರ ಎಲ್ಲ ಗುಬ್ಬಿ ವೀರಣ್ಣವರು ಎಲ್ರಿಗೂ ಒಂದು ಪ್ರತಿ ದಿವಸ ಬೆಳಗ್ಗೆ 10 ಗಂಟೆಗೆ ರಿಹರ್ಸಲ್ ಇರೋದು. ಯಾವ ನಾಟಕದಲ್ಲಿ ಇರಲಿ, ಪ್ರತಿ ದಿವಸ ಬೆಳಗ್ಗೆ 10ರಿಂದ 1 ಗಂಟೆವರೆಗೂ ಇರಲೇಬೇಕು, ಸ್ಟೇಜಿಗೆ ಬರಬೇಕು. ಅವರ ಮಕ್ಕಳು ಮಾಲ್ತಕೋರು, ಸ್ವರ್ಣ ಮಕ್ಕಳು, ಅವ್ರು ಮೊದಲುಕೊಂಡು ಎಲ್ಲ ಬರೋರು, ಬಂದು ಪ್ರಾಕ್ಟೀಸ್ ಮಾಡೋರು. ನಾಟಕ ನೆಕ್ಸ್ಟ್ ಯಾವ ನಾಟಕ ಆಡೋ, ಈ ನಾಟಕ
ಈ ನಾಟಕ ಪ್ರಾಕ್ಟೀಸ್ ಮಾಡಿ ಈ ಪಾಠ ಮಾಡಿ ಈ ಪಾಠ ನೀವೆಲ್ಲ ಕಲ್ತ್ಕೊಂಡು ಎಲ್ಲ ಪಾಠದ ಕಲ್ತ್ಕೊಂಡಿರ್ಬೇಕು. ಸಮಯ ಸಂದರ್ಭ ಹೆಂಗೆ ಬರ್ತಾ ಇರೋ ಹೇಳೋಕ್ಕಾಗಲ್ಲ. ನಿಮ್ದಷ್ಟೇ ಕಲಿಯೋದಲ್ಲ, ಎಲ್ಲರದು ಕಲ್ತಿಬೇಕು. ಎಲ್ಲ ಹಾಡೋದನ್ನು ನಾವೇ ಕಲ್ತ್ಕೋಬೇಕು. ಅಲ್ಲಿ ಸ್ಟೇಜ್ ಮೇಲೆ ನಾವೇ ಆಡಬೇಕು. ಆವಾಗೇನು ಬ್ಯಾಕ್ಗ್ರೌಂಡ್ ಗಿವ್ರೌಂಡ್ ಏನಿಲ್ಲ ಅಲ್ಲಿ. ಆವಾಗ ಮುಂಚೆ ಪಿಚ್ಚು ಒಂದು ತಬಲ, ಹಾರ್ಮೋನಿಯಮು, ಕ್ಲಾರ್ನೆಟ್ಟು, ಪಿಯಾನೋ, ವೈಲಿನ್ನು ಎಲ್ಲ ಇರೋದು. 7-8 ಜನ ಕೂತ್ಕೊಳ್ಳೋರು ಮುಂದ್ಗಡೆ, ಅವರೆಲ್ಲ ಅವರು. ಹಾಗಾಗಿ ಅವರು ಸಂಗೀತ ಅವ್ರು ಹೇಳ್ಕೊಡೋರು ಹಾಡುಗಳನ್ನ ನಾವು ಹೇಳೋದು. ಒಂದು ಸತಿ ಏನಾಗಿದೆ, ಇದು ಅಕ್ಕಮಹಾದೇವಿ ನಾಟಕ, ಚಿಕ್ಕಮಗಳೂರು ಕ್ಯಾಂಪು, ಉಮೇಶ ಮಾಡ್ತಾಯಿದ್ದ ಪಾಠ ಬಿಟ್ಬಿಟ್ಟಿದ್ದಾನೆ, ಕಂಬನಿ ಬಿಟ್ಬಿಟ್ಟಿದ್ದಾನೆ. ಆವತ್ತಿನ ದಿವಸ ಒಂದು ಬಾಲಣ್ಣವ್ರ ಮೊಮ್ಮಗನ ಒಂದು ಹುಡುಗಿ ಪಾಠ ಮಾಡಬೇಕು. ಬಾಲಣ್ಣವ್ರು ಮುದುಕಿ ಪಾಠ ಮಾಡೋರು, ಬಾಲಕೃಷ್ಣ ಅವರು. ಯಾರ ಕೈಯಲ್ಲಿ ಮಾಡಿಸೋದು? ಡಿಗ್ರಿ ಮಾಡ್ಸೋಣ ಸರ್, ಅವನು ಒಳ್ಳೆ ಚೂಟಿಯಾಗಿದ್ದಾನೆ. ಅಪ್ಪವ್ರು ಕರೆದ್ರು. ಅಪ್ಪವ್ರು ಅಂದರೆ ನಮ್ಮ ವೀರಣ್ಣವರು. ಏಮ್ರ చేస్తావేమ్రా ಪಾತ್ರವು? చేస్తాను. ಸಾಯಂಕಾಲ ಕುರುಡಿ ಪಾಠ ಮಾಡಿದೆ. ಎಲ್ಲ ಖುಷಿಯಾಗೋಗ್ಬಿಟ್ರು. ತೊಡೆ ಮೇಲೆ ಕೂಸ್ಕೊಂಡು 10 ರೂಪಾಯಿ ಕೊಟ್ಟರು. ಆ 10 ರೂಪಾಯಿ ನನಗೆ ಎಲ್ಲೂ ಪ್ರಪಂಚದಲ್ಲಿ 1000 ಕೋಟಿನ ಕೊಟ್ಟಾಗ ಅಂತ ಅದೊಂದು ನೆನಪು ಮರೆಯೋಕ್ಕಾಗಲ್ಲ. ತೊಡೆ ಮೇಲೆ ಕೂಸ್ಕೊಂಡು ಅವರು ಒಳ್ಳೆ ಆ ಪಾತ್ರ ಚೆನ್ನಾಗಿ ಮಾಡ್ತಾರಂದರೆ ಎಂಥವ್ರು